ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ದಿಕ್ಸೂಚಿಯಾಗಿ ಜಿಬಿಎ ಚುನಾವಣೆ ಒಂದು ಒಳ್ಳೆ ಅವಕಾಶ ಇದೆ. 369 ವಾರ್ಡ್ಗಳು ಈಗಾಗಲೇ ಏನು ಫೈನಲ್ ಆಗಿದೆ. ಆ ವಾರ್ಡ್ಗಳಲ್ಲಿ ಈಗ ಜನತಾದಳ ಪಕ್ಷ ಯಾವ ರೀತಿ ಅವರ ಒಂದು ಸಂಘಟನೆ ತೋರಿಸುವ ಮೂಲಕ ಅತಿ ಹೆಚ್ಚು ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಸು ಆಯ್ಕೆಯಾಗಿ ಬರುವ ಮೂಲಕ ಮುಂದಿನ MLA ಚುನಾವಣೆಗೆ ದಿಕ್ಸೂಚಿ ಆಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿವೆ. ಆ ಅವಕಾಶಗಳು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಸಭೆಗಳು ಮಾಡಿದ್ದೇವೆ, ಇನ್ನೂ ಅನೇಕ ಸಭೆಗಳು ಮಾಡ್ತಕ್ಕಂಥದ್ದಿದೆ. ಆಮೇಲೆ 28 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲೇನಿದೆ, ಆ 28 ಕ್ಷೇತ್ರಗಳಿಗೂ ಕೂಡ ಕೃಷ್ಣಾರೆಡ್ಡಿ ಸಾಹೇಬ್ರು ಇರ್ಬೋದು ಅಥವಾ ಪಕ್ಷದ ಶಾಸಕರು, ಮಾಜಿ ಶಾಸಕರು, ನಾವೆಲ್ಲರೂ ಸೇರಿದಂಗೆ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಒಂದು ಪಾದಯಾತ್ರೆ ಮೂಲಕ ಒಂದು ಹೋರಾಟವನ್ನು ಮಾಡಬೇಕಾ ಅಥವಾ ಯಾವ ರೀತಿ ನಾವು ಹೋರಾಟವನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮಾಡಿದ್ದೇವೆ. ಮುಂದೆ ಹೋಗ್ತಾ ಅದು ಕೂಡ ಮಾಡ್ತೇವೆ. ಆದರೆ ನನಗೆ ಕಾನ್ಫಿಡೆನ್ಸ್ ಇದೆ, ಬೆಂಗಳೂರು ನಗರದಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಅತ್ಯಂತ ಅಲ್ಪ ಅವಧಿಯ ಸರ್ಕಾರ ಅವ್ರ ಕೈನಲ್ಲಿ ಇದ್ದರೂ ಕೂಡ ಇವತ್ತು 4ನೇ ಹಂತದ ಕಾವೇರಿ ವಾಟರ್ ಇವತ್ತು ಕುಡಿತಕ್ಕಂಥದ್ದಕ್ಕೆ ಬೆಂಗಳೂರು ನಗರಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ. ಆಮೇಲೆ ಇವತ್ತೇನಾದರೂ ಟ್ರಾಫಿಕ್ ಕಂಜೆಷನ್ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚತಕ್ಕಂಥದ್ದಕ್ಕೆ ಹಣಕಾಸಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವೇನು ಟೀಕೆಗಳು ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆಯಿಂದ ಹೊರಗೆ ತೊಗೊಂಡು ಬರ್ತಕ್ಕಂಥದ್ದಕ್ಕೆ ಫ್ಲೈಓವರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಸುಗಮವಾಗಿ ಟ್ರಾಫಿಕ್ಕು ಸಮಸ್ಯೆ ಆಗಬಾರ್ದು, ಜನಕ್ಕೆ ಒಳ್ಳೇದಾಗಬೇಕು ಈ ವಿಚಾರದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಸಿರ್ಸಿ ಫ್ಲೈಓವರ್ನ ಮಾಡಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅನೇಕ ವಿಚಾರಗಳಿದೆ, ನಾಳೆ ಎಲ್ಲವೂ ಕೂಡ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲ, ಅದು ಇನ್ನೂ ಆನ್ ಟೇಬಲ್ ಡಿಸ್ಕಷನ್ಗೆ ಬಂದಿಲ್ಲಣ್ಣ. ಆನ್ ಟೇಬಲ್ ಇನ್ನೂ ಡಿಸ್ಕಷನ್ಗೆ ಬಂದಿಲ್ಲ. ಕಾರಣ ಇನ್ನೂ GBA ಚುನಾವಣೆ ದಿನಾಂಕ ಘೋಷಣೆ ಆಗಬೇಕು. ದಿನಾಂಕ ಘೋಷಣೆ ಆದಾಗ ಸ್ವಾಭಾವಿಕವಾಗಿ ಅವಾಗ ಆನ್ ಟೇಬಲ್ ಡಿಸ್ಕಷನ್ಗೆ ಬರುತ್ತೆ. ಬಟ್ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಈಗ ಪ್ರತ್ಯೇಕವಾಗಿ ಹೋಗಬೇಕು ಅಥವಾ ಒಟ್ಟಾಗಿ ಹೋಗಬೇಕು, ಇದು ಪಕ್ಷದ ಎರಡೂ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಯಾ ಸಂದರ್ಭದ ಆಯಾ ಕಾಲಘಟ್ಟದಲ್ಲಿ ನಿರ್ಣಯಗಳಾಗ್ತವೆ. ಆದರೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಕೊಂಡು ಸಂಘಟನೆ ಮಾಡಿ ಅಂತಕ್ಕಂಥದ್ದು ಪಾರ್ಟಿ ಹೇಳಿದೆ. ಇಲ್ಲ, ಈಗ ಲೋಕಸಭಾ ಚುನಾವಣೆಯಲ್ಲೇ ತಾವು ನೋಡಿದ್ದೀರಿ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಒಂದೂವರೆ ತಿಂಗಳಿದ್ದಂಥ ಸಂದರ್ಭದಲ್ಲಿ ಹತ್ತತ್ರ ಒಂದು 45 ಡೇಸ್ ಇತ್ತೇನೋ ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ನಾವು ಒಂದು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಜನತಾದಳ ಪಕ್ಷವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರು ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಆಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಏನಿತ್ತು, ಅಂತಿಮವಾಗಿ ಯಾವುದೇ ನಿರ್ಣಯಗಳು, ತೀರ್ಮಾನಗಳು ಯಾವುದೇ ಆಗಬೇಕಾದ್ರೂ ಕೂಡ ಇಲ್ಲಿ ನಮ್ಮ ವರಿಷ್ಠರು ಒಂದು ಕಡೆ ದೇವೇಗೌಡರು ಸಾಹೇಬ್ರಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರಿದ್ದಾರೆ, ಮತ್ತು ರಾಜ್ಯ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ. ಎಲ್ಲರೂ ಕೂಡ ಒಂದು ವಿಶ್ವಾಸದಿಂದ, ಒಂದು ಸೌಹಾರ್ದತೆಯಿಂದ ಒಟ್ಟಾರೆಯಾಗಿ ರಾಜ್ಯದ ಒಳಿತಿಗಾಗಿ, ರಾಜ್ಯದ ಒಂದು ಏಳಿಗೆಗಾಗಿ, ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಕೈ ಜೋಡಿಸ್ಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಹೋಗ್ತೇವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.